ಬೇಗ ಉಳಿದ್ರೆ ಬಂದಿಲ್ಲ ಈಗ ನಾಳೆ ಬರ್ತುಳಿ ಈಗ ಮಾಡೋದು ಅಂದ್ರೆ 6ನೇ ವರ್ಷ 3 ಬೆಳೆ ಒಳ್ಳೇದು ತೆಗಿದೆ ನಾಳೆ ಅದು ಇದ್ದಿಕ್ಕು ಆದರೆ ಇಲ್ಲದ ಆಜು ಇಲ್ಲದ್ದೇ ಆಜು. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಹಲೋ, ನೀವು ನೋಡ್ತಾ ಇರೋದು ಈನಹಳ್ಳಿ ಸೀತಾರಾಮಯ್ಯ ಅವರ ಸಮೃದ್ಧವಾದ ಕಾಳುಮೆಣಸು, ಕಾಫಿ, ಅಡಿಕೆ ತೋಟ. ಇಲ್ಲಿ ಕಾಫಿ ಬೆಳೆ ಸ್ವಲ್ಪ ಹಾರ್ವೆಸ್ಟ್ ಆಗಿದೆ. ಇದು 6ನೇ ವರ್ಷದ ಬೆಳೆ ನಡೀತಾ ಇರುವಂಥದ್ದು. ಈಗ 2ನೇ ಕೆನೋಪಿ ಬಿಟ್ಟಿದ್ದಾರೆ ಕಳೆದ ವರ್ಷದಿಂದ. ನಾನು 3 ವರ್ಷ ಆಯ್ತು. 3 ವರ್ಷಕ್ಕೆ ಬಿಟ್ಟು 3 ವರ್ಷದಿಂದನೇ ಫಸ್ಟ್ ಒಂದು 2.5 ಫೂಟಿಗೆ ಹೈಟಿಗೆ ನಿಯಂತ್ರಣ ಮಾಡಿದ್ದಾಗಿತ್ತು. ನಂತರ ಮತ್ತೊಂದು ಬಿಟ್ಬಿಟ್ಟು ಮೇಲ್ಗಡೆ ಮತ್ತೊಂದು ಚಪ್ರ ಬರುವಾಗ ಮಾಡಿದ್ದಾರೆ. ಕಾಳುಮೆಣಸು ಈ ವರ್ಷ ಸ್ವಲ್ಪ ಬೆಳೆ ಕಡಿಮೆ ಇದೆ. ಆದ್ರೂ ಒಟ್ಟಾರೆ ಕ್ಯಾನೋಪಿ ಚೆನ್ನಾಗಿದೆ. ಆದರೆ ಅದು ಕಾಳು ಬಿಡೋ ಎನರ್ಜಿಯನ್ನು ಬೆಳವಣಿಗೆ ಕೊಟ್ಟಿರೋದ್ರಿಂದ ಬಳ್ಳಿಗೆ ಭಾಳ ಒಳ್ಳೆಯದೇ ಇದು. ಕೆಲವು ವರ್ಷದಲ್ಲಿ ಆ ಥರ ರೆಸ್ಟ್ ತಗೊಂಡು ಬಳ್ಳಿ ಬೆಳವಣಿಗೆ ಆದರೆ ಬೇರು ಮತ್ತು ಗಿಡ ಸದೃಢವಾಗ್ತದೆ. ಇದು ನೈಸರ್ಗಿಕವಾಗಿ ಆಗಿರುವಂಥದ್ದು, ಎಲ್ಲ ಕಡೆ ಆಗಿದೆ ಇದು, ಅದರಿಂದ ತೊಂದರೆ ಏನಿಲ್ಲ. ಆದರೆ ಬಳ್ಳಿ ಆರೋಗ್ಯಕರವಾಗಿದೆ. 2000ನೇ ಇಸ್ವಿಯಿಂದ ನಾವು ಕಾಳುಮೆಣಸು ಮೊದಲು ಕೃಷಿ ಇತ್ತು, ನಮ್ಮ ತಂದೆಯವರು ಮಾಡ್ತಾ ಇದ್ರು. ನಾವು 2000ನೇ ಇಸ್ವಿಯಿಂದ ಕೃಷಿ ಮಾಡಲಿಕ್ಕೆ ಹಿಡಿದ್ವಿ. ಡ್ರೈನೇಜ್ ಈ ಕಾಲುವೆ ಇದೆ ನೋಡಿ, ಆ ಡ್ರೈನೇಜ್ ಕಾಲುವೆ ಮುಚ್ಚಿಕೊಂಡು ಒಂದು 5000 ಬಳ್ಳಿಯನ್ನು ಕಳ್ಕೊಂಡಿದ್ವಿ ನಾವು. 5000 ಬಳ್ಳಿ ಕಳ್ಕೊಂಡು 2ನೇ ಮೆಣಸು ಬೆಳೀಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಕೋಕೋ ಇತ್ತು ಮಧ್ಯ, ಕೋಕೋವನ್ನು ಮಳೆಗಾಲದಲ್ಲಿ ಕೀಳ್ಲಿಕ್ಕೆ ಹೋಗಿ ರಾಡಿ ಮಾಡಿದ್ವಿ. ಆವಾಗ ಮತ್ತೆ ನೆಟ್ಟು ಬಳ್ಳಿಗಳು ಹೋದವು. ಈಗ ನಾವು ವರ್ಷಕ್ಕೆ ನಮ್ಮದೊಂದು 7000 ಬಳ್ಳಿ ಇದೆ, ಎಲ್ಲ ಮೇಲ್ಗಡೆ ಎಲ್ಲ ತೋಟದಲ್ಲಿ ಸೇರಿ. ಅದರಲ್ಲಿ ಒಂದು 100-200 ಬಳ್ಳಿ ಹೋಗ್ತದೆ ಅಷ್ಟೇ, ಬಿಟ್ಟರೆ ಬಾಕಿದ್ದು ನಾವು ಉಳಿಸ್ಕೊಳ್ತಾ ಇದ್ದೇವೆ. ಈಗ ಮೊದಲೆಲ್ಲ ನಮ್ಮ ತೊಪ್ಪಿನಿಂದ ಹೋಗ್ತಿತ್ತು. ಆ ತೊಪ್ಪು ಯಾವುದೋ ಗೊತ್ತಾಗ್ಲಿಕ್ಕೆ ಹಿಡಿತು. ಅದು ಗೊತ್ತು ಮಾಡಿಕೊಟ್ರು ವೇಣುಗೋಪಾಲರು ಮತ್ತು VM ಹೆಗ್ಡ್ರು, ಕಿಶೋರ್ ಹೆಗ್ಡ್ರೆಲ್ಲ ನಮಗೆ ತೊಪ್ಪನ್ನು ಅರಿವು ಮಾಡಿಕೊಟ್ರು. ಅದ ನಂತರ ಈಗ ಬಳ್ಳಿಗಳ ಸಂಖ್ಯೆ ಹೋಗೋದು ಕಡಿಮೆ ಆಗಿದೆ. ಈಗಲೂ ಕೆಲವು ಹೋಗ್ತಾ ಇದ್ರೆ, ಕೆಲವು ನಮ್ಮ ತಪ್ಪು ಇದೆ ಅದರೊಳಗೆ. ಬೇರೆ ಬೇರೆ ಟೈಮ್ನಲ್ಲಿ ಬುಡದಲ್ಲೇ ಗೊಬ್ಬರ ಕೊಡೋದು ಅಥವಾ ಮುಚ್ಚಿಗೆ ಅದರ ಮೇಲೆ ದಪ್ಪ ಮಾಡುವಂಥದ್ದು, ಹೀಗೆ. ಮತ್ತು ನೀರು ಕೊಡಲಿಕ್ಕೆ ಲೇಟ್ ಮಾಡೋದು. ಈ ತೋಟಕ್ಕೆ ನೀರು ಚಾಲೂ ಆಗಬೇಕಾಗಿತ್ತು, ಲೇಟ್ ಆಗಿಬಿಟ್ಟಿದೆ ನಮ್ಮದು. ಈಗ ಕಾಫಿ ಸೂಕ್ಷ್ಮವಾಗಿ ಬಳ್ಳಿ ಅತಿಯಾಗಿ ಹಾಳಾಗ್ಲಿಕ್ಕೆ ಕಾರಣ ಏನು ತಿಳಿಸ್ಬೋದಾ? ಕೆಲವು ಪಾಯಿಂಟ್ ಆದರೂ ಮುಖ್ಯವಾದಂಥದ್ದು, ಬುಡದಲ್ಲಿ ನೀರು ನಿಲ್ಲಬಾರ್ದು. ಬುಡ ಸ್ವಲ್ಪ ಎತ್ತರ ಇರಬೇಕು. ಮೆಣಸಿನ ಅಡಿಕೆ ಮರದ ಬುಡ ನಾವು ಇಲ್ಲೇ ಅಡಿಕೆಗೆ ಹಾಕ್ತಾ ಇದ್ದಿದ್ದು. ಆಮೇಲೆ ಅದಕ್ಕೆ ಮುಚ್ಚಿಗೆಯನ್ನು ದಪ್ಪ ಮಾಡಬಾರ್ದು. ಭಾಳ ಗೊಬ್ಬರವನ್ನು ಬುಡಕ್ಕೆ ಹಾಕಬಾರ್ದು. ಕಾರಣ 2 ಅಡಿ ದೂರದಲ್ಲಿ ಹಾಕಬೇಕು. ಬುಡವನ್ನು ಮಣ್ಣು ಅಗಿಲಿಕ್ಬಾರ್ದು. ಈ ಕೆಲವು ತೋಟದಲ್ಲಿ ಅಗತೆ ಮಾಡ್ತೇವೆ ನಾವು. ಅಗತೆ ಮಾಡೋದು ಕೂಡ ಬಳ್ಳಿ ಹೋಗ್ತವೆ. ಇದು 3-4 ಕಾರಣ ಮುಖ್ಯವಾದದ್ದು. ವೀಡ್ ಮೆಟ್ ಬಗ್ಗೆ ಮಾಹಿತಿ. ಮೆಣಸಿನ ಬಳ್ಳಿ ಬುಡದಲ್ಲಿ ಮುಚ್ಚಲಿಕ್ಕೆ ವೀಡ್ ಮ್ಯಾಟು ಬರೋದಿಲ್ಲ, ಸಾದಾ ಇದೇ ಬೇಕು. ನೀವು ಕಾಲುವೆಗೆ ಅಥವಾ ಬಣ್ಣದಲ್ಲಿ ವೀಡ್ ಮ್ಯಾಟನ್ನು ಮುಚ್ಚಬಹುದು. ವೀಡ್ ಮ್ಯಾಟು ಅಂದರೆ ಹೋಲ್ ಇದ್ದಿದ್ದು. ಈ ನಮ್ದು ಇಲ್ಲಿ ಸಾದಾ ಇದೆ, ಈ ಸಾದಾ ಮ್ಯಾಟು. ಮ್ಯಾಟ್ ಹಾಕ್ಬೋದು. ಹೋಲ್ ಹಾಕಿರೋ ಮ್ಯಾಟ್ ಹಾಕ್ಬೋದಲ್ಲ? ಹೋಲ್ ಹಾಕಿರೋ ಮ್ಯಾಟು ಮುಚ್ಚಲಿಕ್ಕೆ ಬೇಡ, ಬುಡದಲ್ಲಿ ಬೇಡ. ನೀವು ಕಾಲುವೆಯಲ್ಲಿ ಅಥವಾ ಪಕ್ಕದಲ್ಲಿ ಮುಚ್ಚಿಕೊಳ್ಬಹುದು. 50 ಇಂಚಿಗಿಂತ ಕಡಿಮೆ ಮಳೆ ಆದರೆ ನೀವು ಮಾಮೂಲಿ ಹೋಲಿರೋ ಮ್ಯಾಟ್ ಹಾಕ್ಬೋದು. ಮತ್ತೆ ಜೂನ್ದಲ್ಲಿ ನಾವು ಮ್ಯಾಟನ್ನು ಮುಚ್ಚಿಕೊಂಡ್ರೆ ಸೆಪ್ಟೆಂಬರ್ ಮೊದಲನೇ ವಾರದಲ್ಲೇ ತೆಗೆದುಬಿಡು. ಮಳೆಗಾಲದಲ್ಲಿ ಮುಚ್ಚಬೋದಲ್ಲ? ಮಳೆಗಾಲದಲ್ಲಿ ಮುಚ್ಚಬೇಕು. ಇದು 120ರಿಂದ 140 ಇಂಚು ಮಳೆ ಬರೋ ಜಾಗ ಇತ್ತು. ಸೊ ಹಾಗಾಗಿ ಇಲ್ಲಿ ನಾವು ಬುಡಭಾಗಕ್ಕೆ ನೀರು ಬರದ ಹಾಗೆ ನೋಡ್ಕೊಳ್ತೀವಿ. ಮತ್ತು ಒಂದು ವಿಷಯಗಳು ಹೇಳ್ತಾ ಇರಬೇಕಾದ್ರೆ ಏನೇನು ಕಾರಣಗಳಿಂದ ಬಳ್ಳಿ ಸಾಯಿತು ಅನ್ನೋದು ಅದಾಗಲೇ ಹೇಳಿದ್ರು ಸೂಚ್ಯವಾಗಿ. ಬಸಿಗಾಲು ವ್ಯವಸ್ಥೆ ಸರಿ ಇಲ್ಲದ ಇದ್ದರೆ ಒಂದು. ಆಮೇಲೆ ಗೊಬ್ಬರ ಹಾಕ್ಬೇಕಾದ್ರೆ ಕೂಡ ನಾವು ತುಂಬ ಇದು ಮಾಡ್ತೀವಿ. ಅನ್ಟ್ರೈನ್ಡ್ ಲೇಬರ್ಸ್ ಒಟ್ಟಿಗೆ ಹಾಕ್ಬಿಡ್ತಾರೆ ಬುಡಕ್ಕೆ. ಅದನ್ನು ಸಾಲ್ಟ್ ಇಂಜುರಿ ಆಗಿಬಿಟ್ಟು ಬೇರು ಕೊಳ್ತು ನಂತರ ಅದು ಹಳದಿಯಾಗಿ ಹೋಗುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ದೊಡ್ಡ ಮಟ್ಟ ಆಯಿತು. ಈಗ ಕೆಡಿಸ್ತಾ ಇದೆಯಾ? ಹಾಂ, ಸರಿ. ಮತ್ತು ಇನ್ನೊಂದು ತಪ್ಪಾಗ್ತಾ ಇತ್ತು. ನಾವು ಗೊಬ್ಬರ ಮತ್ತು ಕೊಟ್ಟಿಗೆ ಗೊಬ್ಬರ ನಾವು ಹಾಕ್ತಾ ಇರಬೇಕಾದ್ರೆ ನೇರ ಬುಡಕ್ಕೆ ಹಾಕೊಳ್ತಾ ಇದ್ವಿ. ಇದು ಪಕ್ಕ ಎಲ್ಲ ಕಾಡು, ಹಂದಿಗಳು ಬೇಕಾದಷ್ಟಿದೆ. ಅವು ಎಲ್ಲಿ ಸಾವಯವ ಗೊಬ್ಬರ ಜಾಸ್ತಿ ಉಂಟು ಅಲ್ಲಿ ಎರೆಹುಳು ಉತ್ಪಾದನೆ ಆಗ್ತದೆ. ಎರೆಹುಳುಗೋಸ್ಕರ ಎಲ್ಲ ಬುಡನ ಬಿಡ್ತಾ ಇದ್ವಿ. ಈ ಭಾಗದಲ್ಲಿ ಸಾಧಾರಣ ನಮಗೆ 70 ಭಾಗ ಬಳ್ಳಿಗಳು ಸತ್ತಿದೆ ಮುಖ್ಯ ಹಂದಿ ಕಾಡ್ತಿದ್ದು ಇದು. ಈಗ ಏನು ಮಾಡ್ತಾ ಇದ್ದೀವಿ ನಾವು, ಬರಣದ ಮಧ್ಯದಲ್ಲಿ ಗೊಬ್ಬರ ಹಾಕೊಂಡು ಹೋಗ್ತೀವಿ. ತೋಟ ಅಂದರೆ
ಬೇರಿಲ್ಲದೆ ಜಾಗನೇ ಇಲ್ಲ. ಹೌದಾ, ನಂಬ್ತೀರಾ? ಹಾಂ, 9x9 ಸ್ಪೇಸಿಂಗಲ್ಲಿ ನಾವು ಅಡಿಕೆ ಹಾಕಿದ್ದೀವಿ, ಮತ್ತು ಅದಕ್ಕೆ ಮೆಣಸು ಕೊಟ್ಟಿದ್ದೀವಿ, ಮತ್ತು ಅದರ ಮಧ್ಯದಲ್ಲಿ ನಾವು ಕಾಫಿ ಹಾಕಿದ್ದೀವಿ. ಬೇರಿಲ್ಲದೆ ಜಾಗನೇ ಇಲ್ಲ. ಅದಕ್ಕೆ ಬರಣದ ಮಧ್ಯದಲ್ಲಿ ನಾವು ಶಿಫ್ಟ್ ಮಾಡ್ಕೊಂಡ್ವಿ ಗೊಬ್ಬರ ಹಾಕೋ ಜಾಗ. ಆವಾಗಷ್ಟು ಇದಾಯಿತು. ಮತ್ತು ಇಲ್ಲಿ ಗೊಬ್ಬರದ ರಾಸಾಯನಿಕ ಗೊಬ್ಬರ ನಾವು 1/3 ಹಾಕ್ತೀವಿ, 2/3 ಎಲ್ಲ ನಮ್ಮ ಸಾವಯವ ಗೊಬ್ಬರನೇ ಬರುತ್ತೆ. ಈಗ ನೋಡಿದ್ರಲ್ಲ ಹಸುಗಳ್ದು, ಅದು ನಾವು ಇಲ್ಲಿ ಮರುಪೂರೈಕೆ ಆಗುತ್ತೆ. ಮತ್ತು ಇಲ್ಲಿ ಕರಡ ಸೊಪ್ಪು ಪ್ರತಿಯೊಂದು ಕೂಡ ಅದು ಮರುಪೂರೈಕೆ ಆಗ್ತದೆ. ಮತ್ತು ಅದಕ್ಕೆ ಬದಲಾಗಿ ನಾವೇನು ಮಾಡಿದ್ವಿ, ಯೋಚನೆ ಮಾಡಿದ್ವಿ, ಮಣ್ಣಿನ ಸವಕಳಿ ಆಗಲಿ, ಅದಕ್ಕೆ ನಮಗೆ ತರಗಬೇಕು ಅನ್ನೋ ಲೆಕ್ಕದಲ್ಲಿ ಕಾಫಿ ಗಿಡ ಹಾಕಿದ್ವಿ. ಕಳೆ ಬೆಳೆ ಜಾಗದಲ್ಲಿ ಕಾಫಿ ಗಿಡ. ಅದರಲ್ಲಿ ಒಂದು 2 ವರ್ಷ ಕಳೆದ ನಂತರ ಬೇಕಾದಷ್ಟು ಎಲೆಗಳು ಉದುರುತ್ತೆ. ಅದೇ ನಮಗೆ ಬೇಕಾದಷ್ಟು ಆರ್ಗ್ಯಾನಿಕ್ ಮ್ಯಾಟ್ರಲ್ಲಿ ಬರ್ತಾಯಿದೆ. ಮತ್ತು ಕಾಮನ್ ಕಾಯಿಲೆಗಳು, ಕಾಮನ್ ಕೀಟಗಳು ಇದು ಕಾಫಿ ಇವಕ್ಕೆ ಯಾವುದೂ ಇಲ್ಲ. ಕಾಫಿಗೆ ಒಂದು ನೆಮಟೋಡ್ ಬರುತ್ತೆ, ಪ್ರಾಟಿಲಿಂಕಸ್ ಕಾಫಿ, ಅದಕ್ಕೆ ಇದಕ್ಕೆ ಬರೋದಿಲ್ಲ. ಅಡಿಕೆಗೂ ಮೆಣಸಿಗೂ ಒಂದು ಕಾಮನ್ ನೆಮಟೋಡ್ ಇದೆ, ಅದು ತೊಂದರೆ ಕೊಡುತ್ತೆ. ಆದರೆ ಇಲ್ಲಿ ಕಾಫಿಗೂ ಅಡಿಕೆಗೂ ಏನೂ ಸಂಬಂಧ ಇಲ್ಲ. ಮತ್ತು ಇನ್ನೊಂದು ನಮಗೆ ಒಂದು ಸಂಶಯ ಬರೋದು, ಇದೂ ಬೇರು ಗೊಬ್ಬರ ತಿನ್ನುತ್ತೆ, ಅಡಿಕೆನೂ ತಿನ್ನುತ್ತೆ, ಮೆಣಸು ತಿನ್ನುತ್ತೆ, ಅಡಿಕೆ ಮೂಲ ಅಡಿಕೆ ಕೃಷಿಕರು ತಾನೆ, ಅಡಿಕೆ ಫಸಲು ಕಡಿಮೆ ಆಗುತ್ತೆ ಅಂತ. ಇಲ್ಲಿ ನಮ್ಗೆ ವರ್ಷ ಅಡಿಕೆ ಫಸಲು ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಅಂತೂ ಆಗ್ತಾ ಇಲ್ಲ. ಈಗ ನಾವು ಮೆಣಸು ಸೇರಿ ಆಯಿತು, ಕಾಫಿನೂ ಸೇರಿ ಆಯಿತು, 3 ಬೆಳೆ ಸೇರಿದ್ರು ಕೂಡ ನಮಗೆ ಅಡಿಕೆ ಫಸಲು ಅಂತೂ ಕಡಿಮೆ ಇಲ್ಲ. ಅಂದರೆ ಆಯಾ ಬೆಳೆಗಳಿಗೆ ಏನು ಬೇಕೋ ಅದನ್ನು ನಾವು ಭಾಳ ಕರೆಕ್ಟಾಗಿ ಸೂಕ್ಷ್ಮ ಗಮನಿಸಿ ಆ ಗೊಬ್ಬರಗಳು ನಾವು ಹಾಕ್ಕೊಂಡು ಹೋಗಬೇಕು. ಇನ್ನು ಹಾರ್ವೆಸ್ಟಿಂಗು ಬಂದಾಗ ಅದು ಬೇರೆ ಬೇರೆ ಟೈಮಲ್ಲೇ ಬರುತ್ತೆ, ಅದು ಕೂಡ ನಮಗೇನು ಹೊರೆ ಆಗೋದಿಲ್ಲ. ಮತ್ತು ಇಲ್ಲಿ ಒಂದು ವೆರೈಟಿ ಇಲ್ಲ, ಇಲ್ಲಿ ನಾವು ಇದು ಪೆಪ್ಪರ್ ಹಾಕಿರೋದಲ್ಲಿ ಸುಮಾರು ವೆರೈಟಿಗಳು ಅಂದಾಜು ನಾವು ಹುಡುಕಿಕೊಂಡು ಹೋದರೆ 14 ಹೆಚ್ಚು ವೆರೈಟಿಗಳಿದೆ. ಅದು ಹೆಚ್ಚು ಡಾಮಿನೆಂಟ್ ಇರೋದು ಪೆಪ್ಪನ್ಯೂರ್ 1. ಈಗ ಅದ್ರ ಜೊತೆಗೆ ಈಗ ಪನ್ನೀರ್ 9 ಬಂದಿದೆ, 10 ಬಂದಿದೆ, ಪನ್ನೀರ್ 8 ಬಂದಿದೆ. ಇವುಗಳು ಕೂಡ ನಾವಿಲ್ಲಿ ಹಾಕ್ಕೊಳ್ಬೋದು. ತೇವು ಕೂಡ ಪ್ರಾಯೋಗಿಕವಾಗಿ ಇಲ್ಲಿ ಹಾಕಿತ್ತು. ನೀವು ಮುಂದೆ ಹೋಗಿ ಅಲ್ಲಿ ರೌಂಡ್ ಹೊಡಿತಾ ಇರಬೇಕಾದ್ರೆ ಅಲ್ಲಿ ಸಣ್ಣ ಎಲೆದು ಸಣ್ಣ ಸರದು ಸಿಕ್ಕುತ್ತೆ, ಅದು ಜೀರ್ಕಮುಂಡ ಅಂತ, ಅತಿ ತೀಕ್ಷ್ಣ ಕ್ವಾಲಿಟಿದು. ಆಮೇಲೆ ಎಲ್ಲ ಬಳ್ಳಿ ಸತ್ರು ಕೂಡ ಬದುಕಿರೋದು ಅದೊಂದೇ ಬಳ್ಳಿ. ಆದರೆ ನಿಮಗೆ ಹಾರ್ವೆಸ್ಟ್ ಮಾಡಬೇಕಾದ್ರೆ ನಮಗೆ ತೊಂದರೆ ಆಗ್ತದೆ. ಅವರು ಅಳ್ತಾರೆ. ಅದರಲ್ಲಿ ಒಂದು ಹುಚ್ಚು ಮೆಣಸು ಅಂತ ಬರುತ್ತೆ, ಅದು ಸಣ್ಣ ಕರೆ. ಅವು ಅದಕ್ಕೆ ಹಾರ್ವೆಸ್ಟ್ ಮಾಡೋನಿಗೆ ಎಷ್ಟು ಕೊಯ್ದರೂ ಅದು ಮುಗಿಯೋದಿಲ್ಲಲ್ಲ, ಅವನು ಹುಚ್ಚಿಡ್ದಂಗೆ ಆಗುತ್ತೆ. ಅದಕ್ಕೆ ಹುಚ್ಚು ಮೆಣಸು ಅಂತ ಹೆಸರು ಕೊಟ್ಟಿದ್ದೀವಿ. ಅದೇ ಥರ ಇದು ಜೀರ್ಕಮುಂಡಲ್ಲೂ ಕೂಡ ಅಷ್ಟೇ, ಫಸಲು ಪ್ರಮಾಣ ಜಾಸ್ತಿ ಇರುತ್ತೆ. ಆದರೆ ಚಿಕ್ಕ ರೈತರು ಖಂಡಿತ ಅದನ್ನು ನಾವು ಹಾಕ್ಕೊಳ್ಬೋದು. ಸೊ ಇಲ್ಲಿ ನೀವು ನೋಡ್ಕೊಳ್ಬೇಕಾದ್ದು. ಆಮೇಲೆ ಇದೊಂದು ಬೇರು ಕಾಂಪಿಟೇಷನ್ ಮಾಡುತ್ತವ ಅಂತ, ಆ ಬೇರುಗಳದ್ದು ಆರ್ಕಿಟೆಕ್ಚರೇ ಬೇರೆ. ಕಾಫಿ ತಾಯಿ ಬೇರು ಇದ್ದು ಹೊಟ್ಕೊಳ್ಳುತ್ತೆ. ಇದು ಮೆಣಸು ಅದು ಫೈಬ್ರಸ್ಸು, ಅದು ಅಡಿಕೆ ಹೇಗೋ ಬೇರಿನ ಸಮೂಹ ಇದು ಮೆಣಸು ಹಾಗೇನೆ. ಆದರೆ ಮೆಣಸಿನ ಸಮೂಹ ಬೇರಿನ ಸಮೂಹ ಕಡಿಮೆ, ಅದು ಅಷ್ಟು ಬಲವಾಗಿರೋದಿಲ್ಲ ಅಡಿಕೆ ಅಷ್ಟು. ಸೊ ಇದು ಆ ರೂಟ್ ಆರ್ಕಿಟೆಕ್ಚರ್ ಕೂಡ ಅದನ್ನು ನಾವು ನೋಡಿಕೊಂಡು ನಾವು ವ್ಯವಸ್ಥೆ ಮಾಡಬೇಕು. ಅದನ್ನು ನಾವು ಸರಿ ಮಾಡಬೇಕು ಅಂತಂದರೆ ಸ್ವಲ್ಪ ಮಣ್ಣಿಗೆ 2 ವರ್ಷ ಆದಮೇಲೆ ಒಂದು ಬೇಸಾಯ ಅಂತ ಮಾಡ್ತೀವಲ್ಲ, ಮೊದಲೆಲ್ಲ ಮಣ್ಣು ಹಾಕೋದಿತ್ತಲ್ಲ, ಅದು ನೆತ್ತಿಗಟ್ಟ ಹಾಕಿ ಮಾಡೋದು, ಅದರಲ್ಲಿ ಹೆಚ್ಚು ಹಾಕೋದು ಬೇಡ. ಒಂದು ಅತಿ ಹೆಚ್ಚು ಅಂದರೆ ನಮಗೆ ಆ ಬರಣದಿಂದ ಒಂದು 6 ಅಡಿ ಎತ್ತರಕ್ಕೆ, 6 ಅಡಿ ಅಲ್ಲ 6 ಇಂಚು ಎತ್ತರಕ್ಕೆ ಹಾಕಿ ಪ್ರತಿ ವರ್ಷ ಒಂದು ಅಡ್ಡ ಬೆರಳು, ಮೊದಲು ಮರಳು ಇಷ್ಟು ಅಡ್ಡ ಕೈ, ನಂತರ 2 ಅಡ್ಡ ಬೆರಳು ಅಷ್ಟು ಮಣ್ಣು ಕೊಟ್ಟು ನಾವು ತರಗು ಕೊಟ್ಟು ಸಾಕು, ಅದು ಸಾಕಾಗುತ್ತೆ. ಮತ್ತು ಇನ್ನೊಂದು ಅಂದರೆ ಇನ್ನೂ ಕೂಡ ನಾವು ಇದರಲ್ಲಿ ಬದಲಾವಣೆ ಮಾಡ್ಕೊಳ್ಬೋದು. ಈ ನೀವು ನೋಡ್ತಾ ಇದ್ದೀರಲ್ಲ, ಇದರಲ್ಲಿ ನಾವಿಲ್ಲಿ ರಾಮಚಂದ್ರ ಹೆಗ್ಡೆ ಅವರು ಇಲ್ಲೇ ಇದ್ದಾರೆ, ಅವರು ತೋಟದಲ್ಲಿ ನಾವೇನು ಮಾಡಿದ್ದೀವಿ, ಇಷ್ಟು ಕಾಫಿ ಗಿಡ ಹಾಕ್ಲಿಕ್ಕೆ ಹೋಗಲಿಲ್ಲ, ಒಂದು ಬರಣ ಖಾಲಿ, ಅದು ಮೆಣಸು ಮತ್ತು ಅಡಿಕೆಗೆ ಅದಕ್ಕೆ ಸಾಲು ಬಿಟ್ಟು ಸಾಲಿಗೆ ನಾವು ಹಾಕ್ಕೊಂಡು ಹೋಗ್ತೀವಿ. ಎಲ್ಲಿ ಕಾಲುವೆ ಉಂಟು, ಕಾಲುವೆ ಅಕ್ಕಪಕ್ಕ ನಾವು ಕಾಫಿ ಗಿಡ ಹಾಕಿದ್ದೀವಿ. ಎಷ್ಟು ಅಡಿಕೆ ಗಿಡ ಉಂಟು ಅಷ್ಟೇ ಕಾಫಿ ಗಿಡ ಇದೆ. ಆದರೆ ನಮಗೆ ಆಶ್ಚರ್ಯ, ಅಲ್ಲಿ ಈಗ ಸಿಕ್ಕ ಮಾಹಿತಿ ಪ್ರಕಾರ ಇದು ಎಲ್ಲ ವೆರೈಟಿ ಇದು ಕರೆಕ್ಟ್ ಸ್ಪೇಸಿಂಗು 1800 ಗಿಡ ಒಂದು ಎಕರೆ ಬರೋ ರೀತಿ 1540ರಿಂದ 1800ವರೆಗೂ ಬರುತ್ತೆ ಪಾಪ್ಯುಲೇಷನ್ ಅರೇಬಿಕಾ ಕಾಫಿ. ಅದರಲ್ಲಿ ಇಲ್ಲಿ ಕೂರದೆ 540. ಆದರೆ ಗಿಡದ್ದು ಅಲ್ಲಿ ಆವರೇಜ್ 3 kg ಬಂದರೆ
ಇಲ್ಲಿ ನಮಗೆ ಆವರೇಜು 12ರಿಂದ 19 kg ಬಂದಿದೆ ಹಣ್ಣು ಜಾಸ್ತಿ ಕಡಿಮೆ ಗಿಡ ಆದರೂ ಕೂಡ ಅದು ಗಿಡದ ಪ್ರಮಾಣ ಚೆನ್ನಾಗಿರೋದ್ರಿಂದ ನಮಗೆ ಆವರೇಜ್ ಈಲ್ಡು ಚೆನ್ನಾಗಿ ಬಂತು 12ರಿಂದ 19. ಸೊ ಅದು ಕೂಡ ನಾವು ಅಡಾಪ್ಟ್ ಮಾಡ್ಕೊಳ್ಬೋದು. ಒಂದು ಗೊನೆ ಇಡಿಸ್ಬೇಕಾದ್ರೆ, ಗೊಬ್ಬರ ಹಾಕ್ಬೇಕಾದ್ರೆ, ಕೆಲಸ ಮಾಡೋರಿಗೆ ಅದು ಏನೂ ತೊಂದರೆ ಕೊಡೋದಿಲ್ಲ. ಅಷ್ಟು ನಾವು ಅಲ್ಲಿಗೆ ಅವನು ಅಡಾಪ್ಟ್ ಆಗ್ಬೋದು. ಇನ್ನು ಮುಂದೆ ಹೋಗಿ ಅಲ್ಲಿ ಒಂದು 6 ಎಕರೆಯಷ್ಟು ನಮಗೆ ತೆಂಗಿನ ತೋಟ ಇದೆ. ಅಲ್ಲಿ ಮಧ್ಯದಲ್ಲಿ ಜಾಯಿಕಾಯಿ ಹಾಕೊಂಡಿದೆ, ಮತ್ತು ಗ್ಲಿರಿಸಿಡಿ ಹಾಕಿ ಅದಕ್ಕೆ ಮೆಣಸು ಹಾಕಿದ್ದೀವಿ. ಅದ್ರ ಪ್ರತಿ 4 ತೆಂಗಿನ ಗಿಡದ ಮಧ್ಯದಲ್ಲಿ 8 ಅಥವಾ 14 ನಾವು ಕಾಫಿ ಗಿಡನೂ ಹಾಕಿದ್ದೀವಿ. ಅಂದರೆ ಒಂದೇ ಪ್ಲಾಟಲ್ಲಿ ತೆಂಗು ಮತ್ತು ಗೊಬ್ಬರದ ಗಿಡ, ಅದಕ್ಕೆ ಮೆಣಸು, ಮತ್ತು ಕಾಫಿ ಮತ್ತು ಜಾಯಿಕಾಯಿ. ಎಷ್ಟು ತೆಂಗು ಉಂಟು ಅಷ್ಟು ಜಾಯಿಕಾಯಿ ಗಿಡ ಮಧ್ಯದಲ್ಲಿ ಅಷ್ಟು ಬಂದಿದೆ. ಅದು ಕೂಡ ಇನ್ನೊಂದು ಒಳ್ಳೆ ಮಾದರಿ, ಅದನ್ನು ತಾವು ಗಮನಿಸ್ಬೋದು. ಇಲ್ಲಿ ಸರ್ ರಾಸಾಯನಿಕ ಮುಕ್ತವಾಗಿ ಯಾವುದೇ ಬೆಳೆ ಮಾಡೋಕ್ಕಾಗೋದಿಲ್ವ? ಕಾಳುಮೆಣಸು ಅದರಲ್ಲಿ ಅಲ್ಲ ಸರಿ, ನಾವು ಇದು ನೀವು ರಾಸಾಯನಿಕ ಮುಕ್ತ ಅಡಿಕೆ ಬೆಳೆದಿದ್ದೀರಾ? ಇಲ್ಲ, ಈಗ ನಾವು ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ರಾಸಾಯನಿಕ ಮುಕ್ತ ಅಡಿಕೆ ಬೆಳೆ ಬೆಳೆದಿದ್ರಿ? ಇಲ್ಲ. ಅದ್ರ ಜೊತೆ ಇಟ್ಟಾಗ ಇದನ್ನು ನಾವು ಇದು ಮಾಮೂಲಿ ಸ್ಟೇಜ್ಗೆ ಇಡಬೇಕಾಗುತ್ತಲ್ಲ, ಮಾಡೋಕ್ಕೆ ಸಾಧ್ಯ ಇಲ್ವಾ? ಅಥವಾ ಕಾಯಿಲೆಗಳೇನೋ ಬರ್ತದೆ, ರೋಗಗಳು? ಖಂಡಿತ 40-50 ಇಂಚು ಕಡಿಮೆ ಜಾಗದಲ್ಲಿ ಹಾಕ್ಕೊಳ್ಬೋದು. ಇದು 120-140 ಇಂಚು ಗಾಳಿ ಮೂಲಕ ಬರೋ ಫೈಟ್ ಆಫ್ ಥರಕ್ಕೆ ತಡೆ ಇಲ್ಲ, ಅದಕ್ಕೆ ಬೋರ್ಡ ಹೊಡ್ಕೊಳ್ಳೇಬೇಕು. ಮತ್ತು ನಾವು ಇಷ್ಟು 3 ಬೆಳೆ ಇಟ್ಟಾಗ ಒಂದೇ ತಟ್ಟಲ್ಲಿ 4 ಜನ ತಿಂತಾಯಿದ್ರೆ, 3 ಜನ ತಿಂತಾಯಿದ್ರೆ ಅದ್ರ ಕಥೆ ಏನಾಗಬೇಕು? ಸೊ ಹಾಗಾಗಿ ಆಯಾ ಬೆಳೆಗಳ್ದು ಬೇಕಾದರೆ ಸಮತೋಲನವಾಗಿ ನಾವು ಕಾಪಾಡಬೇಕಾದ್ರೆ ನಾವು ಗೊಬ್ಬರಗಳು ಕೊಡಬೇಕಾಗುತ್ತೆ. ಆದರೆ ನಾವು ಇದು ಒಂದೇ ಒಂದು ಅಲ್ಲ, ನಾವು ಸಮಗ್ರ ಕೃಷಿನ ಪೋಷಣೆ ಮಾಡೋಣ. ನೀವು ಪೇಪರ್ ನೋಡಿ AC ಗಡ್ಡ ಬಿಟ್ಟ ತಕ್ಷಣ ಅವನಿಗೆ ಇದು ಬುದ್ಧಿಜೀವಿ ಆಗೋದಿಲ್ಲ. AC ರೂಮ್ನಲ್ಲಿ ಕೂತ ತಕ್ಷಣ ಅವನು ದೊಡ್ಡ ಸೈಂಟಿಸ್ಟ್ ಆಗೋದಿಲ್ಲ. ಅವನು ಬರಬೇಕು, ಇಲ್ಲಿ ಬಂದಾಗ ನಮಗೆ ಇದು ಫೀಲ್ಡ್ ಪ್ರಾಬ್ಲಮ್ಗಳು ನೋಡಿದಾಗ ನಮಗೆ ಇಲ್ಲಿ ಅದ್ರದ್ದು ಅರ್ಥ ಆಗ್ಲಿಕ್ಕೆ ಶುರು ಆಗ್ತದೆ. ಸೊ ಸಾಧಾರಣ ನಮಗೆ ತಪ್ಪು ಮಾಹಿತಿ ಕೊಡೋದು ಅಲ್ಲೇನೆ. ಅವ್ನ ಮನೆ ಮುಂದೆ ಒಂದು ಯಾವುದೋ ತೆಂಗಿನ ಮರ, ಒಂದು ಹಲಸಿನ ಮರ ಅಥವಾ ಒಂದು ಮಾವಿನ ಗಿಡ ಅಷ್ಟು ಬೆಳೆದಿರುತ್ತವೆ. ಆದರೆ ಇಲ್ಲಿ ನಾವು 20 ಎಕರೆಲ್ಲಿ ನಾವು ತೋಟನ ವ್ಯವಸ್ಥೆ ಮಾಡ್ತಾ ಇರಬೇಕಾದ್ರೆ ನಾವು ಸಮಗ್ರ ಕೃಷಿಗೆ ನಾವು ಕೈ ಹಾಕ್ಬೇಕಾಗುತ್ತೆ. ಮತ್ತು ನೀವು ರಾಸಾಯನಿಕ ಇಲ್ಲದೆ ಕೃಷಿ ಮಾಡಬೇಕು ಅಂದರೆ ಸಾವಯವ ಗೊಬ್ಬರನೇ ಈಗ ಒಂದು 15 kg ಕೊಡ್ತೇವೆ ಒಂದು ಮರಕ್ಕೆ. ಅವಾಗ ಅದು 1 ಕ್ವಿಂಟಲ್ ಬೇಕಾಗುತ್ತೆ. ಆ ಪ್ರಮಾಣದಲ್ಲಿ ಪೂರೈಕೆ ಮಾಡಲಿಕ್ಕೆ ಆಗೋದಿಲ್ಲ. ರಾಸಾಯನಿಕ ಗೊಬ್ಬರ ಕೊಟ್ಟರೆ ಮಣ್ಣು ಹಾಳಾಗತ್ತೆ ಅಂತಾರೆ. ನೀವು ಸಾವಯವ ಗೊಬ್ಬರ ಕೊಟ್ಟು ಸ್ವಲ್ಪ ಮುಚ್ಚಿಗೆ ಆ ಪ್ರಮಾಣದಲ್ಲಿ ಮಾಡಿಕೊಂಡ್ರೆ ಏನೂ ಹಾಳಾಗೋದಿಲ್ಲ. ಈಗ ನಾವು 65-70ನೇ ಇಸ್ವಿಯಿಂದ ಇಲ್ಲಿ ರಾಸಾಯನಿಕಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಆ ಲೆಕ್ಕದಲ್ಲಿ ನಮ್ದು ಇಲ್ಲಿ ಹಾಳಾಗಿ ಹೋಗಬೇಕಾಗಿತ್ತು, ಏನೂ ಆಗಲಿಲ್ಲ, ಒಳ್ಳೆಯದಾಗಿ ಇದೆ. ಅಂದರೆ ಅದು ತಪ್ಪು ಕಲ್ಪನೆ. ಅದು ಪ್ರಮಾಣ ಕಡಿಮೆ ಇಲ್ಲ, ಪ್ರಮಾಣವನ್ನು ಸಮರ್ಪಕವಾಗಿ ನಿರ್ವಹಿಸಬೇಕು. ಅವ್ರು ಯಾವ ವೇಳೆಯಲ್ಲಿ ಹಾಕ್ತಾರೆ, ಯಾವ ಟೈಮ್ನಲ್ಲಿ ಹಾಕ್ತಾರೆ. ಅವರು ರಾಸಾಯನಿಕ ಗೊಬ್ಬರ ಕೊಡಬೇಕಾದ್ರೆ 20 kg ಜಡ್ಡಿ ಗೊಬ್ಬರ ಕೊಡಿ ಅಂತ ಹೇಳ್ತಾರೆ. ನಾವು ಅದನ್ನು ಮಾಡೋದಿಲ್ಲ. ರಾಸಾಯನಿಕ ಗೊಬ್ಬರ ಕೊಡ್ತೇವೆ, 20 kg ಜಡ್ಡಿ ಗೊಬ್ಬರ ಬಿಡ್ತೇವೆ. ಅವಾಗ ಅದು ತಪ್ಪಾಗುತ್ತೆ. ಕೆಲವರು ಏನು ಮಾಡ್ತಾರೆ, ವರ್ಷಕ್ಕೆ ಒಂದೇ ಬಾರಿ ಕೊಡ್ತಾರೆ, ಅರ್ಧ kg. ಅಲ್ಲ, ಅದು ಪ್ರಮಾಣ ಹೇಳ್ತಾರಲ್ಲ, ನಾಳದಲ್ಲಿ ಪ್ರಮಾಣ ಹೇಳ್ತಾರೆ ಅವ್ರು. ಮತ್ತೆ ಕೆಲವು ಸಲ ನೋಡಿ ಹೇಳ್ತಾರೆ, ಕೆಲವು ಸಲ ಟೈಮಿಗೆ ಬದಲಾಗ್ತದೆ. ಮಳೆ ಜೋರಿದ್ದಾಗ ಪೋಷಕಾಂಶ ಹೆಚ್ಚಿಗೆ ಬೇಕು, ಮಳೆ ಕಡಿಮೆ ಇದ್ದಾಗ ಕಡಿಮೆ ಸಾಕಾಗುತ್ತೆ. ಹಾಗೆ ನಾಳುದು ಅವ್ರು ಕೇಳ್ಕೊಂಡು ಅಂದರೆ ಮಾಡಬೇಕು ಅಂತ ಹೇಳಿ ಮಾಹಿತಿ ಪ್ರಕಾರ. ಇಲ್ಲ ಇನ್ನೂ ಆಗಿಲ್ಲ. ನೀವು ನಾನು ಒಂದು ಪಾಯಿಂಟ್ ಹೇಳಿದೆ ನಿಮಗೆ. ಅತಿ ಹೆಚ್ಚು ಸಾವಯವ ಗೊಬ್ಬರ ಹಾಕಿದ್ರೆ ಏನಾಗುತ್ತೆ, ಮಣ್ಣಲ್ಲಿ ಏನು ಉತ್ಪಾದನೆ ಜಾಸ್ತಿ ಆಗುತ್ತೆ, ಎರೆಹುಳು ಆಗುತ್ತೆ ಅಷ್ಟೇ. ಅದು ಎರೆಹುಳು ಬಂದ ತಕ್ಷಣಕ್ಕೆ ಅಡಿಕೆಗೆ ಏನು ತೊಂದರೆ ಇಲ್ಲ, ಒಳ್ಳೆ ಅಗತೆ ಕೊಟ್ಟಂಗೆ ಆಗುತ್ತೆ. ತೆಂಗಿಗೆ ಏನು ತೊಂದರೆ ಇಲ್ಲ, ಒಳ್ಳೆ ಅಗತೆ ಕೊಟ್ಟಂಗೆ ಆಗುತ್ತೆ. ಕಾಫಿಗೂ ಏನು ತೊಂದರೆ ಇಲ್ಲ. ಮೆಣಸಂತೂ ಪೂರ ಹೆಚ್ಚು ಕಡಿಮೆ ಸಾಯಿತು. ಮಣ್ಣು ಎಲ್ಲ ಬೇರೆ ಸೊಡ್ಲಾಗುತ್ತೆ, ಮೇಲ್ಗಡೆದು ಬೇರೆಲ್ಲ ಡ್ಯಾಮೇಜ್ ಆಗುತ್ತೆ. ಇಲ್ಲಿ ಆಗಿದೆ ಅಷ್ಟು ಇಲ್ಲಿ ನಮಗೆ. ಮತ್ತು ಈಗ ಅದನ್ನು ವ್ಯವಸ್ಥೆ ಸರಿ ಮಾಡಿ ಬರಣದ ಮಧ್ಯೆ ನಾವು ಗೊಬ್ಬರ ಹಾಕಿ ಶುರುವಾದ ಎರೆಹುಳು ಸಾಯೋದಿಲ್ಲ. ಇಲ್ಲ ಯಾವುದು ಇಲ್ಲ ಖಂಡಿತ. ಅಷ್ಟೊತ್ತಿಗಾಗಿ ಅವೆಲ್ಲ ಹೋಗಿದ್ರೆ ಈಗ ಏನಿಲ್ಲ. ಇನ್ನು ನೀವು ಒಂದು ಸೆಪ್ಟೆಂಬರ್ ಟೈಮಲ್ಲಿ ನೋಡಬೇಕಾಗಿತ್ತು. ನಾವು ನಿಂತ ಜಾಗದಲ್ಲೇ ಬೇಕಾದ ಎರೆಹುಳು ಬರ್ತಾ ಇತ್ತು. ಅಷ್ಟು ತಪ್ಪು ಕಲ್ಪನೆ. ಅವಾಗ ಗೊತ್ತಿದೆ ಎಲ್ಲಿ ಹೋಗ್ಬೇಕು ಅಂತ, ರಚನೆ ತಗೊಳ್ಬೇಕು ಅಂತ. ಅದು ಆಮೇಲೆ ವರ್ಷ ಪೂರ್ತಿ ಕೊಡ್ತೀವ ನಾವು ರಾಸಾಯನಿಕ ಗೊಬ್ಬರ. ಹೋದ್ರೆ 2 ಕಂತು ಅಥವಾ 3 ಕಂತು, ಅದೊಂದು ಗಮನಿಸ್ಬೇಕು. ಮತ್ತು ಇಲ್ಲಿ ಕೋಕೋ ಇದ್ದಾಗ ನಮಗೆ ಮೀಲಿಬಗ್ ಬರ್ತಾಯಿತ್ತು, ಒಂದು. ಆಮೇಲೆ ಫೈಟ್ ಆಫ್ ಥರಕ್ಕೂ ಬರ್ತಾಯಿತ್ತು ಕೊಳೆ. ಕೋಕೋ ರಿಪ್ಲೇಸ್ ಮಾಡಿದ್ವಿ. ಈಗ ನಮಗೆ ಇಲ್ಲಿ 28 ಕ್ವಿಂಟಲಿಂದ ನಾವು ಹೆಚ್ಚು ಕಡಿಮೆ 120 ಕ್ವಿಂಟಲ್ ಮೆಣಸಿಂದ ಪಡೆದ್ವಿ. ಸೊರಗ ರೋಗದ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ. ಸೊರಗ ರೋಗದ್ದು ಅದನ್ನು ಇದ್ರಲ್ಲಿ ಮಾಡ್ಕೊಂಡು ಧನ್ಯವಾದ. ಹೋಗಿ ಇನ್ನು ಮುಂದೆ ಹೋಗೋಣ.
ಕೊಯ್ದು ಇದು ಎರಡನೇ ಮುಗಿತ ಬಂತು ನೀವು ಮೊದಲು ಅವಾಗ ಅದು ಮೊದಲೇ ಆಗಾಗಿತ್ತು ಈ ಕಾರ್ಯಕ್ರಮ. ಅವಾಗ ನೋಡಿದ್ರೆ ಮತ್ತೆ ಖುಷಿ ಆಗ್ತಿತ್ತು. ಈಗ ಅದು 80% ಆಗ್ಬಿಟ್ಟಿದೆ, ಹಾರ್ವೆಸ್ಟ್ ಆಗ್ಬಿಟ್ಟಿದೆ. ಈ ಚಂದ್ರಗಿರಿ ಬೀಜ ಸಿಕ್ತಂತ ಬೀಜ ಸಿಕ್ತು, ಗಿಡ ನಿಂಗ ಮಾಡ್ಕೊಳಕತ್ತು, ಒಳ್ಳೆ ಗಿಡನೂ ಸಿಕ್ತು. ಆ ನರ್ಸರಿ ಒಳಗೆ ಒಳ್ಳೆ ಗಿಡನೂ ಸಿಕ್ತು. 1 ಎಕರೆಯಲ್ಲಿ 550 ಗಿಡ ಕೂತ್ಕತ್ತು. 2 ಅಡಿಕೆ ಮಧ್ಯೆ ಹಾಕಿದರೆ 12 ಫೂಟ್ 8 ಇಂಚ್ನಲ್ಲಿ ಕಾಲುವೆ ಮಾಡಿದ್ರೆ 2 ಗಿಡನೂ ಹಚ್ಕೊಂಡು ಹೋಗ್ತಾ ಹಾಕ್ಲಕ್ಕೆ ಹೋದ್ರು ಇನಿಷಿಯಲಿ. ಇನ್ನು ತೊಂದರೆ ಒಂದು ಅಡಿಕೆ ಗಿಡದಿಂದ 12 ಗಿಡ ಮಧ್ಯದಲ್ಲೇ 2 ಗಿಡ 2 ಗಿಡ 12 ಫೂಟ್ 8 ಇಂಚ್ನಲ್ಲಿ ಕಾಲುವೆ ಮಾಡಿದಾಗ. ಈ ನಮ್ದು ಮೇಲ್ಗಡೆ ಇದ್ದು ನೋಡಲು ಸಿಕ್ತು. ಮೇಲ್ಗಡೆ ಹೋದರೆ ಈ ಟೈಮ್ ಆಗೋಗ್ತು ನಮಗೆ. ಹಂಗೆ ನಾವೀಗ ಹೋಗ್ತಾ ಇದ್ದೇವೆ. 9 ಇಂಚ್ ಇದ್ದಲ್ಲ, 9 ಇಂಚಿಗೆ ಒಂದೇ 9 ಫೂಟಿಗೆ 9 ಅಡಿ ಒಂದೇ ಬರ್ತದೆ. ಅಲ್ಲ 12 ಫೂಟ್ 8 ಇಂಚು ಅಡಿಕೆ ಗಿಡ ಇದ್ದಾಗ ಅದ್ರ ಮಧ್ಯದಲ್ಲಿ ಎರಡು ಕಾಫಿ ಹಾಕೋದು. ಹೌದು, ಅಡಿಕೆ ಇದು ಕಾಫಿ ಗಿಡದಿಂದ ಕಾಫಿ ಗಿಡಕ್ಕೆ 5 ರಿಂದ 6 ಫುಟ್ ಅಂತರ ಇದೆ ಅಂತರ ಇರೋ ಅಷ್ಟೇ. ಇಷ್ಟು ಡ್ರೈನೆಸ್ ಇದೆಯಲ್ಲ, ನಡೀತದೆ. ಈಗ ಡ್ರೈ ಇದ್ದಂಗೆ ಕಾಣ್ತದೆ, ಯಾವುದು ನೆಲ ಡ್ರೈ ಇದ್ದಂಗೆ ಕಾಣ್ತದೆ. ಡ್ರಿಪ್ ಮಾಡಿದ್ದೀವಲ್ಲ, ತಂಪಿದೆ, ತಂಪು ತೋಟ ಇದೆ. ವಾಟರ್ ಸಿಸ್ಟಮ್ ಕೂಡ ಹಾಗೇನೆ. ಈಗ ನಾವು ಅಡಿಕೆ ಕೊಟ್ಟಿರೋ ವಾಟರ್ಗೆ ಸಮತೋಲನ ಆಗತ್ತೆ ಕಂಟ್ರೋಲ್ ಮಾಡ್ಬೇಕು. ಏನು ತೊಂದರೆ ತೊಂದರೆ ಇಲ್ಲ. ಅಲ್ಲ, ಈ ಚಂದ್ರಗಿರಿ ಇದ್ರದ್ದು ಸಸಿ ಮಾಡೋದಕ್ಕೆ ಬೀಜ ಸಿಗುತ್ತಾ ನಿಮ್ಮ ಹತ್ರ? ಬೀಜ ಇತ್ತು ಕೊಡು ಹತ್ರ ಸಿಗ್ತದೆ. ಕಾಫಿ ಬೋರ್ಡ್ ಅವರು ಕೊಡ್ತಾರೆ, ವರ್ಷನೂ ಕೊಡ್ತಾರೆ. ಆ ಥರ ಈ ನರ್ಸರಿಗಳು ಸಾಕಷ್ಟು ಆಗಿದೆ. ಗಿಡಕ್ಕೆ ಏನು ತೊಂದರೆ ಇಲ್ಲ. ಮಂಗನ ಕಾಟ ಇರ್ತದೆ, ಹಣ್ಣಾಗ ಬರ್ತದೆ. ಆಗ ಹಣ್ಣಾಗೋ ಟೈಮ್ ಜಾಸ್ತಿ ಇರೋದಿಲ್ಲ. ನಾವು ಅಷ್ಟೊತ್ತಿಗೆ ಹಾರ್ವೆಸ್ಟಿಂಗ್ ಮಾಡಿಬಿಡ್ತೇವೆ. ಭಾಳ ಟೈಮ್ಗೆ ಅವ್ರಿಗೆ ಸಿಗೋದಿಲ್ಲ. ಮತ್ತು ಮಂಗ ತಿಂದರೂ ಬೀಜ ಅಷ್ಟು ಅಲ್ಲೇ ಹತ್ತಾಕಿ ಹೋಗಿರ್ತವೆ ಅಷ್ಟೇ. ಆದರೆ ಹೌದು, ಒಂದಂದರೆ ನೆರಳಿನ ರೆಗ್ಯುಲೇಷನ್. ನೀವು ವರ್ಷದಲ್ಲಿ 3 ಸರಿ ಕಡಿದ್ರೆ ಜೂನ್ ಫ್ಲವರಿಂಗ್ ಬರೋ ಟೈಮಿಗೆ ಮೊದಲು ಅದನ್ನು ತುಂಬ ಬೆಳಕಿರುವಾಗ ನೋಡ್ಕೊಳ್ಬೇಕು. ಆನಂತರ ಮತ್ತೆ 2 ಸರಿ ಮತ್ತೊಮ್ಮೆ ಕ್ಲೀನ್ ಸಿಡಿಯ ಹೆಣೆಯನ್ನು ಕಡಿಯುವ ವ್ಯವಸ್ಥೆ ರೂಢಿಯಲ್ಲಿ ಇಟ್ಕೊಂಡ್ರೆ ಇಳುವರಿ ತುಂಬ ಚೆನ್ನಾಗಿ ಬರುತ್ತೆ. ಈ ಥರ ಬಿಟ್ಕೊಂಡ್ಬಿಟ್ರೆ ಬೇಸಿಗೆಯಲ್ಲಿ ಏನೋ ಉದುರಿಸುತ್ತೆ ಸ್ವಲ್ಪ, ಅದು ಚಳಿ ನಂತರ ಮತ್ತೆ ಸಿಗಿರುತ್ತೆ. ಆನಂತರ ಜೂನ್ದಲ್ಲಿ ಮತ್ತೊಮ್ಮೆ ಅದನ್ನು ಬೆಳಕು ಬರುವಾಗ ಮಾಡಬೇಕು ಬಳ್ಳಿಗೆ. ಆಗ ಮಾತ್ರ ಚೆನ್ನಾಗಿ ಫಸಲು ಕೊಡುತ್ತೆ. ಇದೊಂದು ಶೇಡ್ ರೆಗ್ಯುಲೇಷನ್ ಒಂದು ಪಾಲಿಸ್ಕೊಂಡ್ರೆ ಅದರೊಳಗೂ ತುಂಬ ಚೆನ್ನಾಗಿ ಇಳುವರಿ ತಗೊಳ್ಬೋದು. ಇವತ್ತು ನಾವು ಮೇಲೆ ಹೇಳಿಕ್ಕಿದ್ದೀವಿ ಅಂಥವ್ರಿಗೊಬ್ಬರಿಗೆ ಇವತ್ತು ಅವ್ರ ವಿಷಯವನ್ನು ಸಾಧನೆ ಮಾಡಿದ್ದಾರೆ. ಇದರಲ್ಲೇ ಅದನ್ನು ನೋಡಲಿಕ್ಕಿದ್ದೀರಿ. ಅವರು ತೆಂಗಿನ ತೋಟನ ನಾವು ಮಲ್ಟಿಪಲ್ ಸ್ಪೀಶೀಸ್ ನಾವೇನು ಬಹುಮಡಿ ಮಾಡಿ ಬೆಳೆ ಪದ್ಧತಿ ಇದೆಯಲ್ಲ ಆ ಥರ ಇಲ್ಲಿ ಕನ್ವರ್ಟ್ ಮಾಡಿರೋದು. ಇಲ್ಲಿ ತೆಂಗಿನ ಮರದ ಮಧ್ಯದಲ್ಲಿ ಬೀಜದ ಗಿಡಗಳು ಹಾಕಿದ್ದಿಲ್ಲಿ. ಯಾವುದು ಜಾಯಿಪತ್ರೆ ನಾವು ಹೇಳ್ತೀವಲ್ಲ, ಒಂದರಲ್ಲಿ 2 ಸಾಂಬಾರು ಬೆಳೆಗಳು ಬರುತ್ತೆ, ಜಾಯಿಕಾಯಿ ಮತ್ತು ಮೇಲ್ಗಡೆ ಪತ್ರೆ ಅದು. ಮತ್ತು ನಂತರ ಇಲ್ಲಿ ಹಸಿರೊಲೆ ಗೊಬ್ಬರಕ್ಕೋಸ್ಕರ ಮತ್ತು ಸಪೋರ್ಟ್ಗೋಸ್ಕರ ನಾವು ಗ್ಲಿರಿಸಿಡಿ ಹಾಕಿದ್ದೀವಿ. ಗ್ಲಿರಿಸಿಡಿ ಅಂತ ತಕ್ಷಣವೇ ನಮಗೆ ಅದು ಒಂದು ರಾಕ್ಷಸ ಗಿಡ, ಅಷ್ಟು ಸ್ಟ್ರಾಂಗ್ ಆಗಿ ಬೆಳೆಯುತ್ತೆ. ಅದು ಎಲೆ ಬರೋ ಪ್ರಮಾಣನೂ ಕೂಡ ಜಾಸ್ತಿ. ಅದು ವರ್ಷಕ್ಕೆ 4 ಬಾರಿ ಅದನ್ನು ನಾವು ಸವರಬೇಕು. ಆ ಸೊಪ್ಪನ್ನ ನಾವು ಬುಡಕ್ಕೆ ನಾವು ಹಾಕೊಂಡು ಹೋಗ್ತಾರೆ. 4 ಬಾರಿ ಬೇಕಾಗುತ್ತೆ. ಒಂದು ಸತಿ ಬಿಟ್ಟರೆ ನಮಗೆ ಅದು ಒಂದು ಸತಿ ಅಥವಾ 2 ಸತಿ ಆದರೆ ಅದು ಕಂಟ್ರೋಲ್ ಮಾಡಲಿಕ್ಕಾಗಲ್ಲ. ಇದು ಆ್ಯಕ್ಚುಲಾಗಿ ಈಗ ನಾವು ಈಗ ಉಳಿಸ್ಕೊಂಡಿದ್ದೀವಿ, ತಕ್ಷಣ ಇದನ್ನು ತೆಗೆದು ನಾವು ಮಲ್ಚಾಗಿ
ನಾವು ಉಪಯೋಗಿಸ್ಕೊಳ್ತೀವಿ. ಆಮೇಲೆ ಒಂದು ಸಮಸ್ಯೆ ಕೂಡ ಇದೆ. ಕೆಲವು ಏರಿಯಾದಲ್ಲಿ ಇದಕ್ಕೆ ಮೀಲಿಬಗ್ಗು ಮತ್ತು ಅಫಿಡ್ ಎರಡು ಬರುತ್ತೆ. ಅವು ಬಂದಾಗ ಪೂರ್ತಿ ಅದು ಕಪ್ಪಾಗಿ ಮತ್ತು ಅಲ್ಲಿ ಹಾಕಿ ಸಪೋರ್ಟ್ಗೆ ಮೆಣಸು ಕೂಡ ಅದು ತೊಂದರೆ ಮಾಡುತ್ತೆ, ಗ್ಲಿರಿಸಿಡಿಯಾ. ಮತ್ತು ಇತ್ತೀಚಿನ ಮತ್ತು ಅದು ಬೇರೆ ಗಿಡದಷ್ಟು ಕೂಡ ಈಗ ನಾವು ಹಾಲು ಒಣಕ್ಕೆ ಹಾಕ್ಕೊಳ್ತೀವಿ ಕಾಫಿ ತೋಟಗಳಲ್ಲಿ, ಅದು ಮಧ್ಯೆ ಸಿಡಿಲು ಬಿಟ್ಬಿಟ್ರೆ ಸಾಕು, ಅದು ಸತ್ತೋಗ್ಬಿಡುತ್ತೆ. ಇದು ಹಾಗಲ್ಲ, ಇದು ಅಗದು ತೆಗಿಯೋಕ್ಕಾಗೋದಿಲ್ಲ, JCBನೇ ಬೇಕು ಅಥವಾ ಟ್ರ್ಯಾಕ್ಟ್ರಿಗೇನೇ ಅದನ್ನು ಫಿಕ್ಸ್ ಮಾಡಿ ಅದನ್ನು ಕೀಳಬೇಕು, ಅದನ್ನು ತೆಗಿಬೇಕು. ಅದೊಂದು ಎಚ್ಚರಿಕೆ ತಗೊಳ್ಬೇಕು. ಮತ್ತು ಇಲ್ಲಿ ಗರಿ, ತೆಂಗಿನ ಗರಿ ಬೀಳುತ್ತಲ್ಲ, ಅದು ಸಾಧಾರಣ ಒಂದು 8 ಅಡಿ ದೂರದಲ್ಲಿ ನಾವು ಬೇರೆ ಬೆಳೆಗಳು ಇಟ್ಟರೆ, ಈಗ ನಾವು ಕಾಫಿ ಗಿಡ ಹಾಕಿದ್ದೀವಿ, 8 ಅಡಿ ದೂರದಲ್ಲಿ ಅದು ಸ್ಪೇಸಿಂಗ್ ನೋಡ್ಕೊಂಡು ನಾವು ಹಾಕಿರೋದು. ಈ ಜಾಗದಲ್ಲಿ ನಾನು ಆಗಲೇ ಹೇಳಿದೆ 8 ಗಿಡ, 4 ತೆಂಗಿನ ಗಿಡದ ಮಧ್ಯೆ 8ರಿಂದ 14 ಗಿಡಗಳು ನಾವಿಲ್ಲಿ ಕಾಫಿ ಗಿಡನ ನಾವು ಉಳಿಸ್ಕೊಳ್ಬೋದು. ಮತ್ತು ಇಲ್ಲೊಂದು ಏನಾಯಿತು, ಮೂಲತಃ ನಮ್ಮ ಸೀತಾರಾಮ ಹೆಗ್ಡೆ ಅವ್ರಿಗೆ ಮೊದಲಿನಿಂದ ಕೂಡ ಯಾವ್ದು ಬಿಟ್ಟರು ಕೂಡ ನಮಗೆ ಪಶು ಸಂಗೋಪನೆ, ಅದು ಹಸುಗಳು ಸಾಕೋದು ಬಿಟ್ಟಿಲ್ಲ. ಭಾಳ ವರ್ಷದಿಂದ ಅವ್ರ ತಂದೆ ಕಾಲದಿಂದ ಕೂಡ ಅವರು ತಂದೆ ಮಂಜುನಾಥ್ ಹೆಗ್ಡೆ ಅವರು ಅದನ್ನು ಶುರು ಮಾಡಿದ್ದು, ಈಗಲೂ ಕೂಡ ಮಾಡಿದ್ದಾರೆ. ಅವಾಗ ಯಥೇಚ್ಛವಾಗಿ ನಮಗೆ ಇಲ್ಲಿ ಗೋಬರ್ ಗ್ಯಾಸ್ ಸ್ಲರಿ ಮತ್ತು ಕೊಟ್ಟಿಗೆ ಗೊಬ್ಬರ ಬರುತ್ತೆ. ಆ ಗೋಬರ್ ಗ್ಯಾಸ್ ಸ್ಲರಿನ ನಾವು ಬುಡಕ್ಕೆ ಪೂರ್ತಿ ಅವರು ಅಗದು ಅಥವಾ ಒಂದು ಚಕ್ರಾಕಾರವಾಗಿ ತೆಗೆದು ನಾವು ಅದನ್ನು ಹಾಕ್ತಾಯಿದ್ವಿ. ಆವಾಗ ಮೆಣಸು ಭಾಳ ಚೆನ್ನಾಗಿತ್ತು. ಒಂದು ಹೆಚ್ಚು ಕಡಿಮೆ ನಮಗೆ 28ರಿಂದ 33 kgವರೆಗೂ ಕೂಡ ಹಸಿ ಅದು ಬರ್ತಾಯಿತ್ತು ತೆಂಗಿನಲ್ಲಿ. ಅದು ಸತ್ತೋಯ್ತು ಯಾವಾಗ ನಾವು ರಿಂಗ್ ಥರ ಮಾಡಿ ಗೋಬರ್ ಗ್ಯಾಸ್ ಸ್ಲರಿ ಬಿಡ್ಲಿಕ್ಕೆ ಶುರುವಾದ. ಈಗ ಅದನ್ನು ನಾವು ಸ್ವಲ್ಪ ವ್ಯತ್ಯಾಸ ಮಾಡಿ ಮೇಲ್ಗಡೆ ಚಕ್ರಾಕಾರವಾಗಿ ನಾವು ತೆಗೆದಿಲ್ಲ, ಮೇಲ್ಗಡೆ ಹಾಕೊಂಡು ಹೋಗ್ತೀವಿ. ಮತ್ತು ಈಗ ಕೆಲವು ವೆರೈಟಿಗಳು ಬಂದಿದೆ, ಸ್ವಲ್ಪ ಬೇರು ಡ್ಯಾಮೇಜ್ ಆದರೂ ಕೂಡ ಅದನ್ನು ತಡ್ಕೊಳ್ಳೋಂಥ ವೆರೈಟಿಗಳಿದೆ, ಅದಕ್ಕೆ ನಾವು ಮುಂದೆ ಶಿಫ್ಟ್ ಆಗ್ತೀವಿ. ಮತ್ತು ಈ ಸಂಯೋಜನೆಯಲ್ಲಿ, ಈ ಬೆಳೆಯ ಸಂಯೋಜನೆಯಲ್ಲಿ ನಮಗೆ ಬೇರೆ ಯಾವುದು ಅಂತ ದೊಡ್ಡ ಸಮಸ್ಯೆ ಬಂದಿಲ್ಲ. ಆಮೇಲೆ ನೀವು ಯೂಟ್ಯೂಬ್ಗೆ ಹೋದ ತಕ್ಷಣ ನಿಮ್ಗೆ 12,000 ಬರುತ್ತೆ, 20,000 ಬರುತ್ತೆ, 28,000 ಬರುತ್ತೆ, ಅದೇ ಇಲ್ಲ. ಇಲ್ಲಿ ಬಂತು ನಮಗೆ ಆಯಿತು ಜಾಯ್ಕಾಯಿನಲ್ಲಿನೇ, ಅದು ಸುಮಾರು ಒಂದು 14 ವರ್ಷ ಆದಮೇಲೆ. ಅದು ಯಾವಾಗ ಕಾಫಿ ಗಿಡ ಹಾಕಿ ನಾವು ಮೆಣಸು ಹಾಕಿದ್ಮೇಲೆ ಅದರಲ್ಲಿ ಫಸಲು ಬರೋಕ್ಕೆ ಶುರುವಾಯಿತು. ಕೊನೆಗೆ ನಾವು ತಾಳೆ ಮಾಡಿದಾಗ ಹಾರ್ವೆಸ್ಟಿಂಗ್ ಕಾಸ್ಟೇ ನಮಗೆ ಜಾಯ್ಕಾಯಲ್ಲಿ ಬರಲಿಲ್ಲ. ಅದಕ್ಕೆ ಒಂದು ಎಚ್ಚರಿಕೆ ತಗೋಬೇಕು ನೀವು. ಅದನ್ನು ಜಾಯ್ಕಾಯಿ ನೀವು ಆಯ್ಕೆ ಮಾಡಬೇಕಾದ್ರೆ ಕಸಿ ಕಟ್ಟಿ ಜಾಯ್ಕಾಯಿ ತೊಗೊಳ್ಬೇಕು. ಎಲ್ಲ ಕಡೆ ಅದು ಬರೋದಿಲ್ಲ, ಪ್ರಾರಂಭಿಕ ಹಂತದಲ್ಲಿಕ್ಕೆ ಅದು ನೆರಳು ಬೇಕು. ಅಂದರೆ ಕೆಲವು ಜಾಗದಲ್ಲಿ ಪೊಳ್ಳಾಚಿ ಮಾಡ್ರೇಟ್ ರೈನ್ಫಾಲ್ ಏರಿಯಾ, ಅದು ತೊಂದರೆ ಇಲ್ಲ, ಸಕ್ಸಸ್ ಆಗಿದೆ. ಅಲ್ಲಿ ತುಂಬ ಏರಿಯಾ ಬಂದಿದೆ. ಆಮೇಲೆ ಮಾರ್ಕೆಟಿಂಗ್ ನೆಟ್ವರ್ಕೇ ಒಂದು ಎಸ್ಟಾಬ್ಲಿಷ್ ಆಗಿದೆ. ಮತ್ತು ಈ 120ರಿಂದ 140 ಇಂಚು ಮಳೆ ಜಾಗದಲ್ಲಿ ಸ್ವಲ್ಪ ಗ್ರೋತು ಕಡಿಮೆ. ಆದರೆ ನಮಗೆ ಹೊನ್ನಾವರ ಮತ್ತು ಕುಮಟಾ ಆ ಬೆಲ್ಟಲ್ಲಿ ಜಾಯ್ಕಾಯಿ ಭಾಳ ಚೆನ್ನಾಗಿ ಬರ್ತಾಯಿದೆ. ಅದೊಂದು ನೀವು ಇಟ್ಕೊಳ್ಬೋದು ಮನಸ್ಸಲ್ಲಿ. ಮತ್ತು ಇಲ್ಲಿ ಲಕ್ಷ್ಮಣ್ ಗೌಡ್ರೆ, ಇವರು ಚಿಕ್ಕ ರೈತರು, ದೊಡ್ಡ ಬೆಳೆ ಆಗ್ತವ್ರು. ಕೇವಲ 12 ಎಕರೆ ಕಾಫಿ ತೋಟ ಇದೆ. ಅದರಲ್ಲಿ ಈ ವರ್ಷ 3 ಎಕರೆನಲ್ಲಿ ಇವರು ಸ್ವಲ್ಪ ಬೇರೆ ವೆರೈಟಿಗಳೆಲ್ಲ ಹಾಕಿದ್ದಾರೆ. ಸಾಧಾರಣ 80 ಮೂಟೆಯಷ್ಟು ಪಾರ್ಚ್ಮೆಂಟು ಬೆಳೆದಿದ್ದಾರೆ. ಮತ್ತು ಅಲ್ಲಿ 7 ಎಕರೆ ಅಡಿಕೆ, ಇದು ಕಾಫಿ ತೋಟದಲ್ಲಿ 7 ಎಕರೆ ಕಾಫಿ ತೋಟದಲ್ಲಿ ಈ ವರ್ಷ 9 ಟನ್ ಕಾಳುಮೆಣಸು ಬರುತ್ತೆ, ಅಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಆದರೆ ಅದರಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂದ್ಬಿಟ್ಟು ದಯವಿಟ್ಟು ನೀವು ಕೇಳಬೇಕಿಲ್ಲಿ. ಯಾರ್ಯಾರು ಆಸಕ್ತ ರೈತರು ನಾವು ಇದೇ ಥರ ಮಾಡಬೇಕು ಅನ್ನೋದಾದರೆ ಯಾವ್ಯಾವ ಹಂತದಲ್ಲಿ ಏನೇನು ಕೆಲಸ ಮಾಡ್ತಾರೆ ಅಂತ ಅವ್ರ ಬಾಯಿನಲ್ಲಿ ಕೇಳಬೇಕು. ಮೊದಲು ನೀವು ಈಗ ಇಲ್ಲಿ ನೋಡಿದ್ರಿ ಎಲೆಗಳು ಬಿದ್ದೋಗಿದೆ, ಡಿಫೋಲೇಷನ್ ಆಗಿದೆ ಕೆಲವು ಕಡೆ, ಅದನ್ನು ತಡಿಲಿಕ್ಕೋಸ್ಕರ ಇವ್ರು ಏನೇನು ಮಾಡ್ತಾರೆ ಅಂದ್ಬಿಟ್ಟು ಅವ್ರ ಮಾತಲ್ಲೇ ಕೇಳಿ. ಎಲ್ರಿಗೂ ನಮಸ್ಕಾರ. ನಾನು ಲಕ್ಷ್ಮಣಗೌಡ ಅಂತ, ಮೂಡಿಗೆರೆ ತಾಲೂಕು ಗೌತಳ್ಳಿ ಅಂತ ಒಂದು ಸಣ್ಣ ಗ್ರಾಮ, ಅದರಲ್ಲೊಬ್ಬ ನಾನು ಸಣ್ಣ ಕೃಷಿಕ. ನಮ್ಮದೇನು ನಾನು ಹೇಳ್ತಾ ಇದ್ದೀನಿ ಅದೆಲ್ಲ ನಮ್ಮ ಡಾಕ್ಟ್ರು ಸಲಹೆ ಮೇರೆಗೆ ನಾವು ಅವ್ರು ಏನು ಹೇಳ್ತಾರೆ ಅದನ್ನೆಲ್ಲ ನಾವು ಮಾಡ್ತಾ ಬಂದಿದ್ದೀವಿ. ನಾನು ಕುಯ್ಲು ನಂತರದ್ದು ಹೇಳ್ತೀನಿ. ನಮ್ಮ ಸಾಮಾನ್ಯ ನಾವು ಫೆಬ್ರವರಿ 1st ವೀಕಲ್ಲೇ ಈ ಸರಿ ಸ್ವಲ್ಪ ಬೇಗ ಬಂದಿದೆ. ಫೆಬ್ರವರಿ 1st ವೀಕಿಂದ ಫೆಬ್ರವರಿ ಕೊನೆಯ ಒಳಗಡೆ ಅಥವಾ ಮಾರ್ಚ್ 1st ವೀಕ್ ಒಳಗಡೆ ನಮ್ಮದು ಕುಯ್ಲು ಮುಗಿಯುತ್ತೆ. ಮುಗಿದ ತಕ್ಷಣ ನಾವು ಮರಗಸಿ ಮಾಡ್ತೀವಿ, ಸೈಡ್ ಲ್ಯಾಪಿಂಗು.
ನಾವು ವರ್ಷ ಮರ ನಾವು ಸಿಲ್ವರ್ ಮರದಲ್ಲಿ ನಮ್ಮದು ಕಾಳು ಮೆಣಸು ಇರೋದು. ಸಿಲ್ವರು ಕೆಲವು ಕಾಡು ಮರ. 4 ಮೆಣಸಿನ ಮಾರ್ಚಲ್ಲಿ ಮರಗಸಿ ಮಾರ್ಚ್ ಎಂಡ್ ಅಥವಾ ಏಪ್ರಿಲ್ ಮೊದಲನೇ ವೀಕ್ ಒಳಗಡೆ ನಮ್ಮದು ಮರಗಸಿ ನಾವು ಕೆಲಸ ಪೂರೈಸ್ಬಿಡ್ತೀವಿ. ಆ ನಂತರ ನಮಗೆ ಸ್ವಲ್ಪ ಹೆಚ್ಚು ಕಮ್ಮಿ ಒಂದೂವರೆ ತಿಂಗಳು ಸ್ಟ್ರೆಸ್ ಕೊಟ್ಟಂಗಾಗುತ್ತೆ. ಮಳೆ ಅಕಸ್ಮಾತ್ ನಮ್ಗೆ ಏನಾದ್ರು ರೇವತಿ ಮಳೆ ಸಾಧಾರಣ ಬರುತ್ತೆ. ಅದೇನಾದ್ರು ಮಾರ್ಚಲ್ಲಿ ಬೇಗ 15 ಹೋದ ಸರಿ 20ನೇ ತಾರೀಕು ಬಂತು. ಬೇಗ ಬಂದರೆ ನಾವು ಅದರ ನೆಕ್ಸ್ಟ್ ಡೇನೇ ನಾವು ಇರಿಗೇಷನ್ನು ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಚೆನ್ನಾಗಿರೋದು 4 ಒಂದು ರೌಂಡು 4 ಚೆನ್ನಾಗಿರೋ ನೀರಾವರಿ ಆದಮೇಲೆ ಮತ್ತು 2ನೇ ರೌಂಡ್ ನೀರಾವರಿ ಕೊಡ್ಬೇಕಾದ್ರೆ ನಾವು ಯಾವ್ದಾದ್ರು ರಾಸಾಯನಿಕ ಗೊಬ್ಬರನ ಹಾಕ್ತೀವಿ. ಅದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಕ್ಕಿಂತ ಮೊದಲು ನಾವು ಕಾಂಪೋಸ್ಟ್, ಕುರಿ ಗೊಬ್ಬರ, ಸಗಣಿ ಗೊಬ್ಬರ, ಒಂದು ಡಿಕಾಂಪೋಸರ್ ಎಲ್ಲ ಹಾಕಿ ಒಂದು ಕಾಂಪೋಸ್ಟ್ ಮಾಡ್ತೀವಿ. ಅದು ಸಾಧಾರಣ ನಮಗೆ ಒಂದು ಬಳ್ಳಿಗೆ 15 kg ದೊಡ್ಡ ಫಸಲು ಬರೋಂಥ ಅಂಥ ಬಳ್ಳಿಗಳಿಗೆ 15 kg ಪ್ರತಿ ವರ್ಷ ನಾವು ಕಾಂಪೋಸ್ಟ್ ಮಾಡಾಕ್ತೀವಿ. ನಮ್ಮದು ಸ್ವಲ್ಪ ದನ ಇದೆ, ಸ್ವಲ್ಪ ಸಗಣಿ ಗೊಬ್ಬರ ಆಗುತ್ತೆ. ಅದ್ರ ಜೊತೆಗೆ ಕುರಿ ಗೊಬ್ಬರ ಮತ್ತು ಸಗಣಿ ಗೊಬ್ಬರ ನಾವು ಕೊಂಡು ಅದನ್ನು ಈಗ ನಾವು ಅದನ್ನು ಮಿಶ್ರ ಮಾಡಿ ಇಟ್ಟಾಯ್ತು. ಈಗ ನಾವು ಅದು ಮಾರ್ಚ್ ಏಪ್ರಿಲ್ ದುಡ್ಡು ಅದಾಗ ನನಗೊಂದು 5 ಲಕ್ಷ ರೂಪಾಯಿ ಮೇಲೆ 10 ಎಕರೆ 12 ಎಕರೆ 2 ಎಕರೆ ನನ್ನ ಕೆರೆ ಮನೆ 2 ಎಕರೆ 10 ಎಕರೆ ಈಲ್ಡಿಂಗ್ ಏರಿಯಾ. ಅದಕ್ಕೆ ಹೆಚ್ಚು 5 ಲಕ್ಷ ರೂಪಾಯಿಂದ 5.5 ಲಕ್ಷ ರೂಪಾಯಿ ನನಗೆ ಕಾಂಪೋಸ್ಟ್ ಹಾಕೋಕ್ಕೆ ನನಗೆ ಖರ್ಚಾಗುತ್ತೆ ಪ್ರತಿ ವರ್ಷ. ನಾನು ಯಾವ್ದು ಬಿಟ್ಟರು ಅದನ್ನ ಬಿಡಲ್ಲ. ಅದಾದ ನಂತರ ನಮಗೆ ಕಾಂಪೋಸ್ಟು ಕೊಟ್ಬಿಡ್ತೀವಿ. ನಾವು ಏಪ್ರಿಲ್ ಫಸ್ಟ್ ವೀಕಲ್ಲಿ ನಾವು ಏನು ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಾವು ಕಾಂಪೋಸ್ಟ್ ಹಾಕಿ ಇರಿಗೇಷನ್ ಸ್ಟಾರ್ಟ್ ಮಾಡ್ತೀವಿ. ಆ ನಂತರ ನಮಗೆ ಒಂದು 0.50 to 34 19 1 kg ನ್ಯೂಟ್ರಿಕೇರ್ ಸಿ, ಅದು 8 ಮೈಕ್ರೋನ್ಯೂಟ್ರಿಯೆಂಟ್ ಇರೋ ಅಂಥದ್ದು ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಅದ್ರ ಜೊತೆಗೆ ಒಂದು ಸಿವಿಡ್ ಎಕ್ಸ್ಟ್ರಾಕ್ಟು, ಬಯೋಸ್ಟೆಮಿನೆಂಟು, ಆಸ್ಕೋ ಗೋಲ್ಡ್ ಅನ್ನೋದನ್ನು ಒಂದು 150 ml, ಇದನ್ನು 125 ml ಹಾಕಿ ನಾವು ಒಂದು ಸ್ಪ್ರೇ ಕೊಡ್ತೀವಿ. ಸ್ವಲ್ಪ ಎಲೆ ಸ್ಟಿಪ್ ಆದ ನಂತರ ಸ್ಪ್ರೇ ಅದು ಯಾತಕ್ಕೆ ಕೊಡ್ತೀವಿ ಅಂದರೆ ಅದರಲ್ಲಿ ಸ್ವಲ್ಪ ಬಳ್ಳಿ ಸ್ಟ್ರೆಸ್ ಆಗಿ ಫ್ಲವರಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗುತ್ತೆ ಅಂತ ನಮ್ಮ ಡಾಕ್ಟ್ರು ಹೇಳ ಪ್ರಾರಂಭ ಮಾಡಿದ್ರಿಂದ ಅದನ್ನು ಕೊಡ್ತೀವಿ. ಅದಾದ ನಂತರ ನಮಗೆ ಪ್ರತಿ 45 ದಿವಸಕ್ಕೆ ನನಗೆ 4 ರಿಂದ 5 ರೌಂಡು ನಾನು ರಾಸಾಯನಿಕ ಗೊಬ್ಬರ ಕೊಡ್ತೀನಿ ಮೆಣಸಿಗೆ. ಒಂದು 150 ದೊಡ್ಡ ಬಳ್ಳಿಗೆ 150 ರಿಂದ 200 ಗ್ರಾಮ್ನಷ್ಟು, ಚಿಕ್ಕ ಬಳ್ಳಿ ಗಾತ್ರ ನೋಡಿ ನಾವು ಕೊಡ್ತೀವಿ. ಪ್ರತಿ 40-45 ದಿವಸಕ್ಕೆ ನಾವು ಮಳೆ ಸಾಧಾರಣ ನಮಗೆ ಮಳೆ ಬರ್ತಾ ಇರುತ್ತೆ. ನಾವು ಗೊಬ್ಬರ ಹಾಕಿದ್ದಕ್ಕೇನು ಪ್ರಾಬ್ಲಮ್ ಏನಾಗಲ್ಲ. ಮತ್ತು 2 ಅಡಿ ದೂರದಲ್ಲಿ ನಾವು ಯಾವುದೇ ರಾಸಾಯನಿಕ ಗೊಬ್ಬರ, ಬಳ್ಳಿಯಿಂದ 2 ಅಡಿ ದೂರದಲ್ಲಿ ರಾಸಾಯನಿಕ ಗೊಬ್ಬರ ಹಾಕ್ತೀವಿ. 4 ರಿಂದ 5 ರೌಂಡು ಯಾವ್ದಾದ್ರು NPK ಇರೋಂಥದ್ದನ್ನು ಕೊಡ್ತೀವಿ. 1 ರೌಂಡು ಕ್ಯಾಲ್ಸಿಯಂ ನೈಟ್ರೇಟ್ ವಿತ್ ಬೋರಾನು, ಅದು ಅದ್ರ ಜೊತೆಗೆ ಪಾಲಿಸಲ್ಫೇಟ್ ಅಥವಾ ಕೇಮಗನ್ನು ನಾವು 1 ರೌಂಡು ಗೊಬ್ಬರ ಕೊಡ್ತೀವಿ. ಸಗಣಿ ಗೊಬ್ಬರ ಹಿಡಿದಲ್ಲ ಸಗಣಿ ಗೊಬ್ಬರ ಒಂದೇ ಸಾರಿ, ವರ್ಷಕ್ಕೆ ಒಂದೇ ಸಾರಿ. ಅಲ್ಲ, ಎಷ್ಟು ದೂರದಲ್ಲಿ ಸಗಣಿ ಗೊಬ್ಬರ ನೀವು ತೀರಾ ಹತ್ರ ಬಿದ್ದರೂ ಏನು ಪ್ರಾಬ್ಲಮ್ ಆಗಲ್ಲ. ಅಲ್ಲೇ ಮಾತು ಹೇಳ್ತೀನಿ, ಸ್ಟೇಜಲ್ಲೇ ಮಾತು ಎಲ್ಲರಿಗೂ ಕೇಳುತ್ತೆ. ಅದು ಹೇಳ್ತೀನಿ ನಾನು ಪ್ರಾಕ್ಟೀಸ್ ಏನು ಅಂತೇಳಿ. ಎಲ್ಲದು ನಮಗೆ ಮೊದಲೆಲ್ಲ ನಾವು ಈ ಥರ ಇಲ್ಲ, ಮೆಣಸು ಹಾಕಿ ಸುಮಾರು ಡ್ಯಾಮೇಜ್ ಎಲ್ಲ ಆಗಿ ಸುಮಾರು ಬಳ್ಳಿ ಎಲ್ಲ ಹೋಯ್ತು. ನಮ್ದು ಇವ್ರದ್ದು ಒಂದು 20 ವರ್ಷದಿಂದ ಇವ್ರದ್ದು ಸಂಪರ್ಕದಲ್ಲಿದ್ದೀವಿ. ಅವ್ರು ಏನು ಹೇಳ್ತಾರೆ, ಅವರು ಏನಾದ್ರು ನಮಗೆ ಪ್ರಾಬ್ಲಮ್ ಆದರೆ ನಮ್ಗೊಂದ್ಸರಿ ಲಾಸ್ಟ್ ಇಯರು ಮಳೆ ಜಾಸ್ತಿಯಾಗಿ ನಮ್ಮ ಬೋರ್ಡು ಎಲ್ಲ ಸ್ಪ್ರೇನ ಮಾಡಿದ್ದು ಫ್ಲೈಟ್ ಅಪ್ ಥರ ಬಂತು. ಆಮೇಲೆ ಇಮಿಡಿಯೇಟ್ ನಾವು ಅದು ಫೋಟೋ ಕಳಿಸಿ ನಮ್ಗೆ ಇಡೀ ನಾವು ಮಳೆಗಾಲದಲ್ಲಿ ಪ್ರತಿದಿನ ನಾವು ತೋಟ ವಾಚ್ ಮಾಡ್ತಾ ಇರ್ತೀವಿ. ಭಾರಿ ಮಳೆ ಬರುತ್ತೆ, ಕಳಿಸಿದಾಗ ಅವ್ರು ಹೇಳಿ ಇಮಿಡಿಯೇಟಾಗಿ ನೀವು ಮೆಟಲಾಕ್ಸಿಲ್ಲು ಮತ್ತು COC ಸ್ಪ್ರೇ ಮಾಡಿ ಅಂತ. ಹೊಡೆದ ತಕ್ಷಣ ನಮ್ಮ ಕಂಪ್ಲೀಟ್ ಕಂಟ್ರೋಲ್ ಆಯಿತು. ಇನ್ನು ಮುಂದಿಂದೆಲ್ಲ ಅಲ್ಲಿ ಸ್ಟೇಜಲ್ಲೇ ಮಾತಾಡೋಣ. ಅಲ್ಲೇ ಮಾತಾಡೋಣ. ಇಲ್ಲ, ಇಲ್ಲಿ ಯೂಟ್ಯೂಬ್ಗೆ ಹೋದ ತಕ್ಷಣನೇ ಈ ವೆರೈಟಿಗೆ ಕೊಳೆ ರೋಗ ಬರೋದೇ ಇಲ್ಲ, ಇದನ್ನು ಹಾಕಲು ಸಾಯೋದಿಲ್ಲ, ಹೀಗೆಲ್ಲ ಬರುತ್ತಲ್ಲ ಸಿಗಂದಿನಿ. ಅದೇ ಸಿಗಂದಿನಿದು ನೀವೆಲ್ಲಿ ನೋಡ್ತಾ ಇರ್ತೀವಿ. ಸ್ವಲ್ಪ ಶೀತ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ. ಈ ವರ್ಷ ಅದರಲ್ಲಿ ಬೇಗ ಹಣ್ಣಾಗುತ್ತೆ. ನೀವು ಕಾಫಿ ತೋಟದಲ್ಲಿ ಬೇರೆ ವೆರೈಟಿಗಳ ಜೊತೆಗೆ ಸಿಗಂದಿನಿ ಹಾಕಿದಾಗ ಇದು ಬೇಗ ಹಣ್ಣಾಗೋದ್ರಿಂದ ನೀವು ಹಾರ್ವೆಸ್ಟ್ ಮಾಡೋ ಸ್ಟೇಜ್ಗೆ ಆಗಲೇ ಅದು ಕಾಳು ಬಿದ್ದೋಗಿರುತ್ತೆ. ಸೊ ಅದೊಂದು ಇದು ಪೂರ್ತಿ 4 ಕೂಡ ಸಿಗಂದಿನಿ. ಮತ್ತು ಇಲ್ಲಿ ಸುಮಾರು ಜನ ನಮಗೆ ಒಳ್ಳೆ ನಮ್ಮ ಲೆಕ್ಕದಲ್ಲಿ ಭಾಳ VIP ಗಳಿದ್ದಾರೆ. ಇವರು ಕಾಫಿ ಬೋರ್ಡ್ ಚೇರ್ಮನ್ನು ದಿನೇಶ್ ಅಂದ್ಬಿಟ್ಟು, ಇವರು ಕೂಡ ರೈತರು, ಆಮೇಲೆ
ಒಂದು ಎಂಟ್ರಪ್ರಿನರು ಮತ್ತು ಜರ್ನಲಿಸ್ಟು ಎಲ್ಲ ಕಾಫಿ ಬೆಳೆಯೋ ಜಾಗದಲ್ಲಿ ಸುತ್ತಿದ್ದಾರೆ. ಮತ್ತು ಈಗ ಕಾಫಿ ಬೋರ್ಡಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ, ಎಲ್ಲ ಸಕಾರಾತ್ಮಕ ಬದಲಾವಣೆ. ಅದು ಕೂಡ ಯುವಕರನ್ನೇ ಕೇಂದ್ರೀಕರಿಸ್ದಂಗೆ ಅದು ಮಾಡಿ ಬದಲಾವಣೆಗಳು ತಂದಿದ್ದಾರೆ ಪೂರ್ತಿ. ಸಾಧಾರಣ ಒಂದು ಪೊಸಿಷನ್ಗೆ ಹೋದ ತಕ್ಷಣವೇ ಕೂತ್ಕೊಂಬಿಟ್ಟು AC ರೂಮ್ನಲ್ಲಿ ಕೂತ್ಕೊಂಬಿಟ್ಟು ಅವ್ರಿಗೆ ಚಪರಾಸಿಗಳ ಕೈನಲ್ಲಿ ಕೆಲಸ ಮಾಡಿಸ್ತಾರೆ. ಆ ಥರ ಇಲ್ಲ, ಇವರೇ ಹೋಗಿ ಅವರು ಮಾಡೋ ಅಂಥವ್ರು. ಇವರು ಧನ್ರಾಜು, ಇವರು ಕೂಡ ಅಷ್ಟೇ ಬಹುಮುಖ ಇದು ಪ್ಲಾಂಟರ್ ಹೌದು, ಟ್ರೇಡರ್ ಹೌದು, ಟೀಚರು ಹೌದು, 3. ಮತ್ತು ನಾಗಲೇ ಇಲ್ಲಿ ಇದು ನಾಗರಾಜ್ ಅಡಿವಪ್ಪನವರು ಅಂತ, ಇವರು ಶಿವಮೊಗ್ಗ ಅಗ್ರಿಹಾರ್ಟಿ ಯೂನಿವರ್ಸಿಟಿಯಲ್ಲಿ ಪ್ರೊಫೆಸರು ಮತ್ತು ಡೀನು. ಈಗ ಅವರು ಕೂಡ ನಮ್ಮ ಜೊತೆಲಿದ್ದಾರೆ. ಈಗ ಎಲ್ಲ ವೇದಿಕೆಯಲ್ಲಿ ನಮಗೆ ಏನೇನೋ ಈ ಬೆಳೆಗಳ ಬಗ್ಗೆ ಏನೇನು ಸಂಶಯಗಳು ಇರುತ್ತೆ, ಈಗ ಮುಂದೆ ಯಾವ ರೀತಿ ನಮ್ಮದು ಸಂಕಲ್ಪ ಇರುತ್ತೆ, ಅದು ಗತಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಾವಲ್ಲಿ ಚರ್ಚೆ ಮಾಡೋಣ. ಇದು ವಾಟರ್ ಹಾರ್ವೆಸ್ಟಿಂಗು ಅದರಲ್ಲಿ ಭಾಳ ಎಕ್ಸ್ಪರ್ಟ್ ಇವರು. ಇದು ಶ್ರೀಪಟ್ ಡ್ರೈವರ್ಗೆ ನೀವು ಕೇಳಿದ್ದೀರಾ, ಅದೇ ಗರಡಿ, ಅದೇ ಇದು ವಾಟರ್ ಹಾರ್ವೆಸ್ಟಿಂಗಲ್ಲಿ. ಮತ್ತು ಇವರು ಒಳ್ಳೆಯ ಜರ್ನಲಿಸ್ಟ್ ಕೂಡ ಅಷ್ಟೇ. ಒಂದು ಪತ್ರಿಕೆಯಲ್ಲಿ ಇವರು ಭಾಳ ಇದು ಕೃಷಿ ಕಾನ್ಬಿಟ್ಟು ಇವರು ಒಂದು ಪತ್ರಿಕೆ ನಡೆಸ್ತಾರೆ, ಅದರಲ್ಲಿ ಇವರು ಭಾಳ ಪ್ರಮುಖ ಪಾತ್ರ ತೊಗೊಂಡಿದ್ದಾರೆ. ಅದನ್ನು ಹೇಳ್ತೀನಿ. ನಮಗೆ ಕಾಳುಮೆಣಸಿನ ಕರ್ಮಯೋಗಿ ಅಂತ ಒಂದು ಬುಕ್ ಇವತ್ತು ಇಲ್ಲಿ ರಿಲೀಸ್ ಮಾಡ್ತೀವಿ. ಅದೊಂದು ಸರಿ ರಿಲೀಸ್ ಆಗಿದೆ, ಸೆಕೆಂಡ್ ಇಲ್ಲಿ ಮಾಡ್ತೀವಿ. ಅದೆಲ್ಲ ರೆಡಿ ಮಾಡಿ ಅದಕ್ಕೆ 10 ಎಕರೆ ಈಲ್ಡಿಂಗ್ ಏರಿಯಾ. ಅದಕ್ಕೆ ಹೆಚ್ಚು 5 ಲಕ್ಷ ರೂಪಾಯಿಂದ ಒಂದು 5.5 ಲಕ್ಷ ರೂಪಾಯಿ ನನಗೆ ಕಾಂಪೋಸ್ಟ್ ಹಾಕೋಕ್ಕೆ ನನಗೆ ಖರ್ಚಾಗುತ್ತೆ ಪ್ರತಿ ವರ್ಷ. ನಾನು ಯಾವ್ದು ಬಿಟ್ಟರು ಅದನ್ನ ಬಿಡಲ್ಲ. ಅದಾದ ನಂತರ ನಮಗೆ ಕಾಂಪೋಸ್ಟು ಕೊಟ್ಬಿಡ್ತೀವಿ ನಾವು. FT4 1 kg, ನ್ಯೂಟ್ರಿಕೇರ್ ಸಿ ಅದು 8 ಮೈಕ್ರೋನ್ಯೂಟ್ರಿಯೆಂಟ್ ಇರೋ ಅಂಥದ್ದು ಒಂದು ಮೈಕ್ರೋನ್ಯೂಟ್ರಿಯೆಂಟ್ ಇದೆ. ಅದ್ರ ಜೊತೆಗೆ ಒಂದು ಸಿವಿಡ್ ಎಕ್ಸ್ಟ್ರಾಕ್ಟು, ಬಯೋಸ್ಟಿಮ್ಯುಲೆಂಟು, ಆಸ್ಕೋ ಗೋಲ್ಡ್ ಅನ್ನೋದನ್ನು ಒಂದು 150 ml, ಇದೊಂದು 125 ml ಹಾಕಿ ನಮ್ಮ ಬೋರ್ಡು ಎಲ್ಲ ಸ್ಪ್ರೇನ ಮಾಡಿದ್ದು ಪ್ಲೇಟ್ ಅಪ್ ಥರ ಬಂತು. ಆಮೇಲೆ ಇಮಿಡಿಯೇಟ್ ನಾವು ಅದು ಫೋಟೋ ಕಳಿಸಿ ನಮ್ಮದು ಇಡೀ ನಾವು ಮಳೆಗಾಲದಲ್ಲಿ ಪ್ರತಿದಿನ ನಾವು ತೋಟ ನಾಲ್ಕು ಸಾಯೋದಿಲ್ಲ ಹೀಗೆಲ್ಲ ಬರುತ್ತಲ್ಲ ಸಿಗಂದಿನಿ, ಅದೇ ಸಿಗಂದಿನಿದು ನೀವೆಲ್ಲಿ ನೋಡ್ತಾ ಇರ್ತೀವಿ. ಸ್ವಲ್ಪ ಶೀತ ಜಾಸ್ತಿ ಆದರೂ ತಡ್ಕೊಳ್ಳುತ್ತೆ. ಈ ವರ್ಷ ಅದರಲ್ಲಿ ಬೇಗ ಹಣ್ಣಾಗುತ್ತೆ. ನೀವು ಕಾಫಿ ತೋಟದಲ್ಲಿ ಬೇರೆ ವೆರೈಟಿಗಳ ಜೊತೆಗೆ ಸಿಗಂದಿನಿ ಹಾಕಿದಾಗ ಇದು ಬೇಗ ಹಣ್ಣಾಗೋದ್ರಿಂದ ನೀವು ಹಾರ್ವೆಸ್ಟ್ ಮಾಡೋ ಸ್ಟೇಜ್ಗೆ ಆಗಲಿ ಅದು ಕಾಳು ಬಿದ್ದೋಗಿ. ಸೊ ಅದೊಂದು ಇದಿದೆ. ಇದು ಪೂರ್ತಿ 4 ಕೂಡ ಸಿಗಂದಿನಿ. ಮತ್ತು ಇಲ್ಲಿ ಸುಮಾರು ಜನ ನಮಗೆ ಒಳ್ಳೆ ನಮ್ಮ ಇದು ಲೆಕ್ಕದಲ್ಲಿ ಭಾಳ VIP ಗಳಿದ್ದಾರೆ. ಇವರು ಕಾಫಿ ಬೋರ್ಡ್ ಚೇರ್ಮನ್.